ಅಂತೂ ಇಂತೂ ನರೇಂದ್ರ ಮೋದಿ ಅವರ ಪರಮಾಪ್ತ ಗೌತಮ್ ಅದಾನಿ ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಟಾಯಿತು. ಇದುವರೆಗೂ ಅದಾನಿ ಕರ್ನಾಟಕಕ್ಕೆ ಬಂದಿತ್ತಿಲ್ವಾ ಅಂತಂದರೆ ಖಂಡಿತವಾಗಿಯೂ ಬಂದಿದ್ದು. ಆದರೆ ಈ ರೀತಿ ಬಿಡುಬೀಸಾಗಿ ಬಿಂದಾಸಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಬಂದಿದೆಯಲ್ಲ, ಅದು ದೊಡ್ಡ ಚರ್ಚೆಗೆ ಗ್ರಾಸಾಗಿದೆ. ಅದರ ಹಿಂದೆ ಮುಂದಿನ ಕಥೆಯನ್ನು ಈ ಸ್ಟೋರಿಯಲ್ಲಿ ನೋಡೋಣಂತೆ. ನಾನು ಛಲ ಮಾಡ್ಲಿ. ನೀವು ಜೇನಿಗಿರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಗೌತಮ್ ಅದಾನಿ ಜಗತ್ತಿನ ಅಂದರೆ ವಿಶ್ವದ 24ನೇ ಶ್ರೀಮಂತ. ಅಂಥ ದೊಡ್ಡ ಶ್ರೀಮಂತ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಬಂದೋಗಿದ್ದಾರೆ. ಇದು ಸಾಮಾನ್ಯದ ವಿಚಾರ ಅಲ್ಲವೇ ಅಲ್ಲ. ಯಾಕಿದು ಸಾಮಾನ್ಯದ ವಿಚಾರ ಅಲ್ಲ ಅಂತೀವಿ ಅಂತಂದರೆ, ಗೌತಮ್ ಅದಾನಿ ಎನ್ನುವ ವ್ಯಾಪಾರಸ್ಥ ಎಲ್ಲಿಗೆ ಆಗಲಿ ಸುಖ ಸುಮ್ಮನೆ ಹೋಗ್ತಕ್ಕಂಥ ಮನುಷ್ಯನೇ ಅಲ್ಲ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅಂತಹ ಗೌತಮ್ ಅದಾನಿ ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಭಾನುವಾರ ಬಂದೋಗಿರ್ತಕ್ಕಂಥದ್ದು ಭಾಳ ಸೋಜಿಗಕ್ಕೆ ಈಡು ಮಾಡಿದೆ. ಒಂದು ಕಡೆ ಅವರ ಹೈಕಮಾಂಡ್ ಅಂದರೆ ರಾಷ್ಟ್ರ ಮಟ್ಟದಲ್ಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರೆಲ್ಲ ಸೇರ್ಕೊಂಡು ಈ ಗೌತಮ್ ಅದಾನಿಯನ್ನು ಎಗ್ಗಾಮುಗ್ಗ ಜಾಡಿಸ್ತಾ ಇದ್ದಾರೆ. ಈ ಕಡೆ ಅದೇ ಕಾಂಗ್ರೆಸ್ ಗೌರ್ಮೆಂಟ್ ಇರ್ತಕ್ಕಂತಹ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಅವರು ರೆಡ್ ಕಾರ್ಪೆಟ್ ಹಾಸಿ ಅವ್ರ ಮನೆ ಕರ್ಕೊಂಡು ಉಪಚಾರ ಮಾಡಿದ್ದಾರೆ. ಇದನ್ನು ಹೈಕಮಾಂಡ್ ಹೆಂಗೆ ತಗೊಳುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ನಿರ್ಧಾರ ಆಗುತ್ತೆ. ಆದರೆ ಇಲ್ಲಿ ಆತಂಕ ಪಡಬೇಕಾಗಿರ್ತಕ್ಕಂಥ ಅಂಶ ಏನು ಅಂತಂದರೆ, ಗೌತಮ್ ಅದಾನಿ ಜಗತ್ತಿನ 24ನೇ ಶ್ರೀಮಂತ ಇರ್ಬೋದು, ಆದರೆ ಅವನ ಶ್ರೀಮಂತಿಕೆ ಬಂದಿದೆಯಲ್ಲ, ಅದು ಆಘಾತ ಮೂಡಿಸ್ತಕ್ಕಂಥ ವಿಷಯ. ಅಲಹಾಬಾದ್ನಿಂದ ಕೇವಲ ಸಣ್ಣ ನೌಕರಿಯಿಂದ ಹಿಡಿದು ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ಬಿಟ್ಟು ಸಣ್ಣ ನೌಕರಿ ಮಾಡ್ತಾ ವಜ್ರದ ವ್ಯಾಪಾರವನ್ನು ಅಂದರೆ ವಜ್ರದ ಅಂಗಡಿಯಲ್ಲಿ ವಜ್ರವನ್ನು ಬೇರ್ಪಡಿಸ್ತಕ್ಕಂಥ ಕೆಲಸ ಮಾಡ್ತಿದ್ದಂತಹ ಗೌತಮ್ ಅದಾನಿ 2026ನೇ ಇಸ್ವಿ ಹೊತ್ತಿಗೆ ಜಗತ್ತಿನ 24ನೇ ದೊಡ್ಡ ಶ್ರೀಮಂತ ಆಗಿದ್ದು ಹೆಂಗೆ ಅಂತ ನೋಡಿದ್ರೆ ನಮಗೆ ಯಾಕೆ ಆತ ಅಪಾಯ ಅಂತ ಗೊತ್ತಾಗುತ್ತೆ. ಈಗ ಅವ್ರು ಬಂದಿದ್ದೇನಕ್ಕೆ, ಅಷ್ಟಕ್ಕೂ ಕೂಡ ಕರ್ನಾಟಕದಲ್ಲಿ ಅವ್ರು ಇದುವರೆಗೂ ನಿರ್ವಹಿಸ್ತಾ ಇರ್ತಕ್ಕಂಥ ಕೆಲಸಗಳು ಯಾವ್ಯಾವು ಅಂತ ನೋಡೋದಾದ್ರೆ ಭಾಳ ಮುಖ್ಯವಾಗಿ ಈಗಾಗಲೇ ಮಂಗಳೂರಿನ ಬಂದರು ಮತ್ತು ಏರ್ಪೋರ್ಟ್ ಇದೆಯಲ್ಲ, ಅದು 50 ವರ್ಷಗಳ ಕಾಲಕ್ಕೆ ಅವರಿಗೆ ಲೀಸಿಗೆ ಬರ್ಕೊಟ್ಟು ಆಗೋಗ್ಬಿಟ್ಟಿದೆ. ಆ ಏರ್ಪೋರ್ಟ್ ಇದೆಯಲ್ಲ, ಅದು ರಾಜ್ಯ ಸರ್ಕಾರದ ಸುಪರ್ದಿಗೆ ಬರಲ್ಲ, ಅದು ಕೇಂದ್ರ ಸರ್ಕಾರ ಡಿಸೈಡ್ ಮಾಡುತ್ತೆ. ಹಂಗಾಗಿ ಕೇಂದ್ರ ಸರ್ಕಾರ ಅದನ್ನೆಲ್ಲ ಮಾರಾಟ ಮಾಡಿದೆ ಅಂತ ನಾವು ಡಿಸೈಡ್ ಮಾಡೋದಾದ್ರು ಕೂಡ ಇನ್ನೂ ಹಲವಾರು ಕಂಪನಿಗಳಿದ್ದಾವೆ ಅದಾನಿ ಹೊರತು ಕರ್ನಾಟಕದಲ್ಲಿ. ಅಲ್ಲೇ ಪಕ್ಕದಲ್ಲೇ ಇರ್ತಕ್ಕಂಥ ಉಡುಪಿಯಲ್ಲಿ ಉಷ್ಣ ವಿದ್ಯುತ್ ಸ್ಥಾವರಕ್ಕೆ ಭಾಳ ದೊಡ್ಡ ಜಾಗವನ್ನು ಕೊಟ್ಟಿದ್ದಾರೆ, ದೊಡ್ಡ ಫೆಸಿಲಿಟೀಸ್ ಕೂಡ ಈ ಕರ್ನಾಟಕ ಸರ್ಕಾರ ಕೊಟ್ಟಾಗೋಗಿದೆ. ಅದಲ್ಲದೆ ಹಲವಾರು ಸೌರ ವಿದ್ಯುತ್ ಕ್ಷೇತ್ರಕ್ಕೂ ಕೂಡ ಪಾವಗಡದಲ್ಲಂತೂ ಭಾಳ ದೊಡ್ಡ ಜಾಗವನ್ನೇ ಕೊಟ್ಟಿದ್ದಾರೆ. ಪಾವಗಡ ಸೇರಿದಂತೆ 12-13 ಕಡೆ ಈ ಸೌರ ವಿದ್ಯುತ್ ಕ್ಷೇತ್ರಕ್ಕೆ ಅಲ್ಲಿ ಸವಲತ್ತು ಮಾಡಿಕೊಟ್ಟಿದ್ದಾರೆ. ಗೌತಮ್ ಅದಾನಿ ಈಗ ಬಂದಿರತಕ್ಕಂತಹ ಸಂದರ್ಭ ಮತ್ತು ಇಲ್ಲಿ ಆಗ್ತಿರ್ತಕ್ಕಂಥ ಕೆಲಸಗಳು ಮತ್ತು ಇಲ್ಲಿಯ ರಾಜಕೀಯ ನೋಡಿದಾಗ ಎಲ್ಲವೂ ಕೂಡ ಆತಂಕ ಹುಟ್ಟಿಸ್ತಕ್ಕಂಥ ವಿಷಯಗಳೇ. ಮೊದಲನೇದಾಗಿ ಈ ಗೌತಮ್ ಅದಾನಿ ಈಗಾಗಲೇ ಒಂದು ಟೆಂಡರ್ನ ತಮ್ಮ ಪಾಲನೆ ಮಾಡ್ಕೊಂಡಿದ್ದಾರೆ. ಅದ್ಯಾವುದು ಅಂತಂದರೆ, ಬೆಂಗಳೂರಿನ ಭಾಳ ಚರ್ಚೆಯಲ್ಲಿರ್ತಕ್ಕಂಥ ವಿವಾದಾತ್ಮಕದಲ್ಲಿ ಇರ್ತಕ್ಕಂತಹ ಒಂದು ಟೆಂಡರ್ ಯಾವುದು ಅಂತಂದರೆ, ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ತನಕ ಇರ್ತಕ್ಕಂಥ ಸುರಂಗ ಮಾರ್ಗದ್ದು. ಆ ಸುರಂಗ ಮಾರ್ಗ 17 ಕಿಲೋಮೀಟರ್ ಅನಾಮತ್ ಇರ್ತಕ್ಕಂಥ ಸುರಂಗ ಮಾರ್ಗದ ಪ್ಲಾನು ಈಗಾಗಲೇ ಬಿಡ್ಡಲ್ಲಿ ಗೌತಮ್ ಅದಾನಿ ಅವರಿಗೆ ಆಗೋಗಿದೆ ಅಂತೇಳಿ ಸುದ್ದಿ. ಅದಿನ್ನೂ ಅಧಿಕೃತವಾಗಿ ಬಂದಿಲ್ಲ, ಆದರೆ ಆಗೋಗಿದೆ. ಆ ಸುತ್ತಮುತ್ತ ಬೆನ್ನಲ್ಲೇ ಆ ಅದಾನಿ ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಬಂದೋಗಿರ್ತಕ್ಕಂಥದ್ದು ವ್ಯಾವಹಾರಿಕವಾಗಿ ಎಷ್ಟು ಸರಿ ಅಂತಕ್ಕಂಥ ಚರ್ಚೆಯಲ್ಲಿರ್ತಕ್ಕಂಥ ವಿಚಾರ. ಇಂಥ ಕಡೆ ಏನು ಸಿಕ್ಕಾಬಿಟ್ಟು RSSನ ಬೈತಾ ಇರ್ತಾರೆ, ಆ ಕಡೆ ನೋಡಿದ್ರೆ ಅದಾನಿ ಅಂಬಾನಿಗಳನ್ನ ಬೈತಾ ಇರ್ತಾರೆ ಅಂತೇಳಿ ಅಗ್ರೆಸಿವ್ ನಾಯಕ ಇರ್ತಾರಲ್ಲ ಪ್ರಿಯಾಂಕಾ ಖರ್ಗೆ, ಅವ್ರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ ಇದೊಂದು ಸೌಜನ್ಯಯುತವಾದ ಭೇಟಿಯಾಗಿತ್ತಷ್ಟೇ ಅಂತ. ಡಿ ಕೆ ಶಿವಕುಮಾರ್ ಒಂದು ರಾಜ್ಯದ ಮುಖ್ಯಮಂತ್ರಿ, ಅದಾನಿ ಈ ಪ್ರಪಂಚದ ಅತಿ ದೊಡ್ಡ ಉದ್ಯಮಿ. ಇಬ್ಬರಿಗೂ ಕೂಡ ಸೌಜನ್ಯವಾಗಿ ಮಾತಾಡೋದಕ್ಕೆ ಸಮಯ ಕೂಡ ಇಲ್ದಿರುತ್ತೆ. ಜನ ಏನಷ್ಟು ದಡ್ರ. ಈ ವಿಚಾರದಲ್ಲ ಬೆನ್ನಲ್ಲೇ ನೋಡೋದಾದ್ರೆ ಕರ್ನಾಟಕವನ್ನು ಅದಾನಿ ಪಾಲಿಗೆ ಬರ್ಕೊಡೋದಕ್ಕೆ ಡಿ ಕೆ ಶಿವಕುಮಾರ್ ರೆಡಿಯಾಗಿದ್ದಾರೆ ಅನ್ನೋ ಕಾಣುತ್ತೆ. ಯಾಕೆಂತಂದರೆ ಡಿ ಕೆ ಶಿವಕುಮಾರ್ ಅವರು ಒಂದು ಕಡೆ ಬಿಡದಿ ಟೌನ್ಶಿಪ್ ಬಗ್ಗೆ ದೊಡ್ಡ ಪ್ಲಾನ್ ಮಾಡಿ ಅದು ಮಾಡ್ತೀವಿ ಅಂತ ಪ್ಲಾನ್ ಹೊರಟಿದ್ದಾರೆ. ಬಿಡದಿ ಟೌನ್ಶಿಪ್ಗೆ 1000 ಕೋಟಿ ದುಡ್ಬೇಕಾಗತ್ತೆ, ಅದನ್ನು ಗಮನದಲ್ಲಿಟ್ಕೋಬೇಕಾಗತ್ತೆ. ಅದರ ಜೊತೆಗೆ ಇಡೀ ರಾಜ್ಯದಲ್ಲಿ ನಾನಾ ಥರದ ಯೋಜನೆಗಳನ್ನು ಕೈ ಹಾಕಿದ್ದಾರೆ. ಅದರಲ್ಲಿ ಭಾಳ ಮುಖ್ಯವಾದ್ದು ಡೇಟಾ ಸೆಂಟರ್ನ ಬೇಡ ಅಂತೇಳಿ ಈಗಾಗಲೇ ವಾಪಸ್ ಕಳಿಸಾಗಿತ್ತು ಕರ್ನಾಟಕದಿಂದ. ಯಾಕೆಂತಂದರೆ ಅತಿ ದೊಡ್ಡ ಜಲಸಂಪನ್ಮೂಲವನ್ನು ಕೇಳುತ್ತೆ ಡೇಟಾ ಸೆಂಟರ್. ನಾವೀಗ ಮೊಬೈಲು ಎಲ್ಲ ಬಳಸ್ತೀವಲ್ಲ, ಇಂಟರ್ನೆಟ್ಟು ಒಂದೊಂದು GB ಕೂಡ ನಮಗೆ ಸಾವಿರಾರು ಗಟ್ಟಲೆ ನೀರನ್ನು ವ್ಯಯಿಸಬೇಕಾಗುತ್ತೆ. ಅಷ್ಟು ದೊಡ್ಡ ಸೌಲಭ್ಯವನ್ನು ಕೊಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಕರ್ನಾಟಕದಿಂದ ಡೇಟಾ ಸೆಂಟರ್ ಆಚೆ ಹೋಗಿತ್ತು. ಆದರೆ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಕೆಲಸಕ್ಕೆ ಕೈ ಹಾಕಿರ್ತಕ್ಕಂಥ, ಇಲ್ಲಿ ಬೇರೆ ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಭಾರತದಲ್ಲಿ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಭಾಳ ದೊಡ್ಡದಾಗಿ ಕೈ ಹಾಕಿರ್ತಕ್ಕಂಥ ಒಬ್ಬ ಉದ್ಯಮಿ ಈ ಗೌತಮ್ ಅದಾನಿ. ಅಂತಹ ಗೌತಮ್ ಅದಾನಿ ಕೈಲಿ ಕರ್ನಾಟಕವನ್ನು ಕೊಟ್ಟರೆ ಆತ ಇಲ್ಲಿ ಇರ್ತಕ್ಕಂಥ ಜಲಸಂಪನ್ಮೂಲವನ್ನು ಸಂಪೂರ್ಣವಾಗಿ ಖಾಲಿ ಮಾಡೋದ್ರಲ್ಲಿ ಯಾವ ಅನುಮಾನ ಕೂಡ ಇಲ್ಲ. ಇಂತಹ ಸಂದರ್ಭಗಳಿದ್ದಾಗ ಒಂದು ಕಡೆ ವ್ಯಾವಹಾರಿಕವಾಗಿ ನೋಡಿದ್ರು ಕೂಡ ಗೌತಮ್ ಅದಾನಿ ಕರ್ನಾಟಕಕ್ಕೆ ಡೇಂಜರ್. ಇನ್ನು ಐಡಿಯಾಲಜಿಕಲ್ ಆಗಿ ನೋಡಿದ್ರೆ ಕಾಂಗ್ರೆಸ್ಗೆ ಅದಾನಿ ಕಂಡ್ರೆ ಆಗೋದೇ ಇಲ್ಲ. ಇನ್ನು BJPಗೆ ಹಾಟ್ ಫೇವ್ರೇಟ್. ಯಾಕೆಂತಂದರೆ BJP ಪಕ್ಷಕ್ಕೆ ಕೊಟ್ಟಿರ್ತಕ್ಕಂಥ ದೇಣಿಗೆ ಇದೆಯಲ್ಲ ಅದಾನಿ,
ಅಷ್ಟನ್ನು ಬೇರೆ ಇನ್ಯಾರು ಕೊಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪ್ರತಿಯಾಗಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಜೋಡಿ ಇದೆಯಲ್ಲ, 2014ರಿಂದ ಈಗ 2026 ತನಕ ಅದಾನಿನ 24ನೇ ಅತಿ ದೊಡ್ಡ ಶ್ರೀಮಂತನನ್ನು ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಇದು ಒಂದಕ್ಕೊಂದು ಅನೈತಿಕವಾದಂತಹ ಒಂದು ಸಂಬಂಧ. ಅಂತಹ ಒಂದು ಅನೈತಿಕವಾದಂತಹ ಒಂದು ವ್ಯಾವಹಾರಿಕ ಸಂಬಂಧ ಕರ್ನಾಟಕದಲ್ಲಿ ಮುಂದುವರಿಯೋದಕ್ಕೆ ಡಿ ಕೆ ಶಿವಕುಮಾರೇ ಬರಬೇಕಾಯ್ತಾ? ಸಿದ್ದರಾಮಯ್ಯ ಇದ್ದಾಗ ಯಾಕೆ ಬರೋಕ್ಕಾಗಲಿಲ್ಲ? ಹೋಗಲಿ, ಅವ್ರದೇ ಪಕ್ಷದ BJP ಪಕ್ಷದ ಮುಖ್ಯಮಂತ್ರಿಗಳಾಗಿದ್ದಂಥ ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ ಇದ್ದಾಗಲೂ ಕೂಡ ಅದಾನಿಗೆ ಕರ್ನಾಟಕದಲ್ಲಿ ಬಂದು ಇಷ್ಟು ಬಿಂದಾಸ ಕಾಣಿಸ್ಕೊಳ್ಳೋಕ್ಕಾಗಿತ್ತಿಲ್ಲ. ಆದರೆ ಈಗ ಏಕಾಏಕಿ ಡಿ ಕೆ ಶಿವಕುಮಾರ್ ಅವ್ರ ಮನೆಯೊಳಗೆ ಬಂದು ಕೂತ್ಕೊಂಡು ಮಾತಾಡಿದ್ದು ಆಗಿದ್ದಾನೆ ಗೌತಮ್ ಅದಾನಿ ಅಂತಂದರೆ ಕರ್ನಾಟಕಕ್ಕೆ ಅದು ಯಾವಾಗ ಗಂಡಾಂತರ ಕಾದಿದೆಯೋ ಗೊತ್ತಿಲ್ಲ. ಯಾಕೆಂತಂದರೆ ಕರ್ನಾಟಕದಲ್ಲಿ ಈಗ ನಡೀತಿರ್ತಕ್ಕಂಥ ಪ್ರತಿಯೊಂದು ಯೋಜನೆಗಳು ಕೂಡ ಜನಕ್ಕೆ ಕಂಟಕವಾಗಿರ್ತಕ್ಕಂಥದ್ದು. ಅದರಲ್ಲಿ ಭಾಳ ಮುಖ್ಯವಾದದ್ದು ಶೃಂಗೇರಿಯಲ್ಲಿ ಆಗುಂಬೆ ಆ ಭಾಗದಲ್ಲಿ ಒಂದು ಟನಲ್ ರಸ್ತೆ ಮಾಡಬೇಕು ಅಂತ ಹೊರಟಿದ್ದಾರೆ. ಇನ್ನು ಸಕಲೇಶ್ಪುರ ಭಾಗದಲ್ಲಿ ಕೆಳಗಡೆಗೆ ಗುಂಡ್ಯಾದಿಂದ ಅಲ್ಲಿ ಮಧ್ಯೆ ಮಂಗಳೂರು ಟು ಬೆಂಗಳೂರು ಬಂದಿದ್ದಲ್ಲಿ ಆಗ ಪಶ್ಚಿಮ ಘಟ್ಟದ ಮಧ್ಯೆ 11 ಕಿಲೋಮೀಟರ್ ತನಕ ಕೂಡ ಒಂದು ಸುರಂಗ ಮಾರ್ಗ ಮಾಡಬೇಕು ಅಂತ ಹೊರಟಿದ್ದಾರೆ. ಇದನ್ನೆಲ್ಲ ದೊಡ್ಡ ದೊಡ್ಡ ಯೋಜನೆಗಳನ್ನು ಅದಾನಿ ಕೈಗೆ ಕಳೆದು ಇನ್ಯಾರು ಹಾಕಂತಾರೆ ಈ ಎಲ್ಲ ನಿಟ್ಟಿನಲ್ಲಿ ನೋಡೋದಾದರೆ? ಯಾಕೆಂದರೆ ಬೇರೆ ಬೇರೆ ಕಂಪನಿಗಳಾದರೆ ಅವ್ರನ್ನ ಬಗ್ಸೋದು ಭಾಳ ಈಸಿ. ಆದರೆ ಈ ಗೌತಮ್ ಅದಾನಿ, ಈ ಮುಖೇಶ್ ಅಂಬಾನಿ ಇವರೆಲ್ಲ ಇದ್ದಾರಲ್ಲ, ಇವ್ರನ್ನ ಬಗ್ಸೋದಲ್ಲ, ಇವರು ಒಂದು ಕೂದಲನ್ನು ಕೂಡ ಕೊಂಗ್ಸೋಕ್ಕಾಗೋದಿಲ್ಲ. ಸಣ್ಣ ಪುಟ್ಟ ಕಂಪನಿಗಳಾದ್ರೆ ಹೆಂಗಾರ ಮಾಡಿಬಿಡ್ಬೋದು. ಜನಗಳ ಹತ್ತಿರಕ್ಕೆ ಇರತಕ್ಕಂಥ ಕಂಪನಿಗಳಿಗೆ ಕೆಲಸ ಕೊಟ್ಟಷ್ಟು ಜನಗಳು ಬೆಳೀತಾರೆ, ರಾಜ್ಯನೂ ಬೆಳೆಯುತ್ತೆ, ಇಲ್ಲಿಯ ಸಂಪನ್ಮೂಲ ಇಲ್ಲಿಯೇ ಬೆಳೆಯುತ್ತೆ. ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಅದು ಯಾವ ವ್ಯಾವಹಾರಿಕ ಜ್ಞಾನೋದಯ ಆಗಿದೆಯೋ ಗೊತ್ತಿಲ್ಲ. ಅವರು ತಮ್ಮದೇ ಪಕ್ಷಕ್ಕೆ ಭಾಳ ಕಂಟಕ ಆಗಿರ್ತಕ್ಕಂತಹ ಗೌತಮ್ ಅದಾನಿಯನ್ನು ತಮ್ಮ ಕರೆದುಬಿಟ್ಟು ಊಟ ತಿಂಡಿ ಕೊಟ್ಟು ಔಪಚಾರಿಕವಾಗಿ ಮಾತಾಡಿ ಕಳಿಸಿದಂತೆ. ಇಲ್ಲಿ ಔಪಚಾರಿಕತೆ ಏನೂ ಇಲ್ಲ. ಅಲ್ಲಿ ಮಾತಾಡಿರ್ತಕ್ಕಂಥದ್ದು ಶುದ್ಧ ವ್ಯವಹಾರ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅಲ್ಲಿ ಏನು ವ್ಯವಹಾರ ಮಾತಾಡಿದ್ರು? ಯಾಕೆಂತಂದರೆ ಗೌತಮ್ ಅದಾನಿ ಇರ್ತಕ್ಕಂಥ ಸಂಪತ್ತಿದೆಯಲ್ಲ, ಆ ಸಂಪತ್ತಲ್ಲಿ ಇಡೀ ಕರ್ನಾಟಕವನ್ನೇ ಕೊಟ್ಕೊಂಡು ಎಲ್ಲನೂ ಒಂದು ಸಣ್ಣ ದಿನಸಿ ಅಂಗಡಿ ಹಿಡಿದು ಒಂದು ದೊಡ್ಡ ಮಾಲ್ಗಳ ತನಕ, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳ ತನಕ, ದೊಡ್ಡ ಇಡೀ ಕರ್ನಾಟಕವನ್ನೇ ಕಟ್ಟುವಷ್ಟು ದುಡ್ಡು ಅವನ ಹತ್ರ ಇದೆ. ಅಂತಹ ಒಬ್ಬ ದೊಡ್ಡ ಮನುಷ್ಯ. ಆ ದುಡ್ಡು ಎಲ್ಲಿಂದ ಬಂದಿದೆ ಅವನಿಗೆ? ಒಬ್ಬ ಶೆಲ್ ಕಂಪನಿಗಳಿಂದ, ಅಂದರೆ ಭಾಳ ಅಕ್ರಮವಾಗಿ ಸಂಪಾದನೆ ಮಾಡಿರ್ತಕ್ಕಂಥ ದೊಡ್ಡ ಆಸ್ತಿ ಅದು. ಆ ಆಸ್ತಿಯ ಮುಂದುವರಿಕೆ ಭಾಗವಾಗಿ ಕರ್ನಾಟಕದಲ್ಲಿ ಮುಂದುವರೆದ್ರೆ ಕರ್ನಾಟಕ ಗಂಡಾಂತರದಲ್ಲಿ ಇನ್ನೇನು? ಇದು ಡಿ ಕೆ ಶಿವಕುಮಾರ್ ಅವ್ರನ್ನ ಗಮನಿಸ್ತಾ ಇರ್ತಕ್ಕಂತಹ ಅವರ ಹೈಕಮಾಂಡು ನೋಡಬೇಕಾಗತ್ತೆ. ಯಾಕೆ ಅಂತಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗಟ್ಟಿಯಾಗಿದೆ, ಅದೇ ದೇಶದಲ್ಲಿ BJP ಗಟ್ಟಿಯಾಗಿದೆ. ಒಂದೊಂದೇ ಚುನಾವಣೆಯನ್ನು BJP ಗೆದ್ಕೊಂಡು ಬರ್ತಾ ಇದೆ. ಯಾರ ಸಹಕಾರದಿಂದ? ಇದೇ ಗೌತಮ್ ಅದಾನಿ ಮತ್ತು ಮುಖೇಶ್ ಅಂಬಾನಿ ಅವರ ಸಹಕಾರದಿಂದ. ಆದರೆ ಇದೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅವರು ಆ ಅದಾನಿಗೆ ರೆಡ್ ಕಾರ್ಪೆಟ್ ಹಾಸಿ ಸ್ವಾಗತಿಸಿದೆಯಲ್ಲ, ಭಾಳ ಕಳವಳಕಾರಿಯಾದಂಥ ಅಂಶ ಇದು. ಐಡಿಯಾಲಜಿಕಲ್ ಆಗಿ ಕೂಡ ಕಾಂಗ್ರೆಸ್ ಬಗ್ಗೆ ಹೋಗುತ್ತೆ. BJP ಅವರು ಕೂಡ ಗೊಂದಲಕ್ಕೊಳಗಾಗ್ಬಿಟ್ಟಿದ್ದಾರೆ. ಈಗ ಈ ನಮ್ಮನ್ನೂ ಓವರ್ಟೇಕ್ ಮಾಡಿ ಡಿ ಕೆ ಶಿವಕುಮಾರ್ ಅವರು ಗೌತಮ್ ಅದಾನಿ ಜಾಬ್ಗೆ ಕೈ ಹಾಕ್ಬಿಟ್ಟಲ್ಲ ಅಂತೇಳಿ ಇದೆಲ್ಲ ವಿಚಿತ್ರ ನೋಡ್ತಾ ಇದ್ದಾರೆ. ಕರ್ನಾಟಕಕ್ಕೆ ಭವಿಷ್ಯ ಯಾವ ರೀತಿ ಇರ್ಬೋದು ಅಂತೇಳಿ ಜನ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಆತಂಕ ನಿವಾರಣೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಮತ್ತು ಆ ಪಕ್ಷದ ವರಿಷ್ಠಗಳು ಯೋಚಿಸ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀವಿ. ಧನ್ಯವಾದಗಳು.